ಹಾಗಂತ ಅದಕ್ಕೆ ಯಾರಾದರೂ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರಾ? ಇನ್ನೇನು ಮಾಡಲಿ, ನನ್ನ ಪಾಡಿಗೆ ನಾನಿದ್ರೂ ನೆಮ್ಮದಿ ಇಲ್ಲ ಅಂದರೆ ಯಾಕಿರಬೇಕು ನಾನು? ನನ್ನಿಂದ ಯಾರಿಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಪ್ಪ, ಅದಕ್ಕೆ ಹಾಗಂದೆ. ಈಗಲೂ ಆ ಮಾತಿಗೆ ಸ್ಟಿಕ್ ಆನ್ ಆಗಿದ್ದೀನಿ. ದಯವಿಟ್ಟು ಹಾಗೆ ಹೇಳಬೇಡಮ್ಮ. ಚಿರು ಹೇಳ್ದ ಹಾಗೆ ನೀನು ಈ ಮನೆ ಮಗಳು. ಈ ಮನೆಯಲ್ಲಿ ನೀನು ಫ್ರೀಡಮ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರಬೇಕು. ಅದಕ್ಕೆ ಯಾರು ನಿನಗೆ ಅಡ್ಡಿ ಬರಲ್ಲ. ಹಾಗಿದ್ಮೇಲೆ ನನಗಿಷ್ಟ ಇಲ್ಲದೆ ಇದ್ರು ಮದುವೆ ಮಾತುಕತೆಗೆ ಅವ್ರುಗಳನ್ನ ಯಾಕೆ ಕರೆಸ್ಬೇಕಾಗಿತ್ತು? ಸೌಂದರ್ಯ ನಿನ್ನ ಮದುವೆ ಬಗ್ಗೆ ಯಾರ ಹತ್ರನೋ ಮಾತಾಡ್ತೀನಿ ಅಂದಾಗ ನಾನು ಈಗಲೇ ಬೇಡ ಅಂತ ಹೇಳಿದ್ದೆ. ಆದರೆ ಅಷ್ಟರಲ್ಲಾಗಲಿ ಅವಳು ಯಾರೋ ಗೊತ್ತಿರೋರ ಹತ್ರ ಮಾತಾಡಾಗಿತ್ತು. ಅವ್ರು ನೋಡಿದರೆ ಸೀದಾ ಮನೆಗೆ ಬಂದುಬಿಟ್ಟಿದ್ದಾರೆ. ಆ ಟೈಮಲ್ಲಿ ನೀನು ಬೇರೆ ಮನೇಲಿ ಇರಲಿಲ್ಲ. ಅಟ್ಲೀಸ್ಟ್ ಹೋಗುವಾಗ ನನಗಾದರೂ ಒಂದು ಮಾತು ಹೇಳಿಬಿಟ್ಟು ಹೋಗ್ಬೇಕಿತ್ತಲ್ಲಮ್ಮ. ನೀನು ಮನೇಲಿಲ್ಲ ಅಂತ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಆ ಕೋಪಕ್ಕೆ ನಾನು ನಿನಗೆ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೊಬೇಡಮ್ಮ. ನನ್ನ ಮದುವೆ ಆಗದೆ ಹಾಗೆ ಇದ್ದರೆ ನಿಮಗೇನು ಸಮಸ್ಯೆ ಇಲ್ಲ ಅಲ್ವಾ ಅಪ್ಪ? ಖಂಡಿತ ಇಲ್ಲಮ್ಮ. ನಿನ್ನಿಷ್ಟನೇ ನನ್ನಿಷ್ಟ. ಆದರೆ ಸಮಾಜದ ದೃಷ್ಟಿಯಲ್ಲಿ ನೀನಿನ್ನೂ ಮದುವೆ ಆಗದೆ ಹಾಗೆ ಇದೆಯಾ ಅಂತ ಕೇಳಿದಾಗ ನನ್ನ ಮಾತೇ ಕೇಳದ ಮಗನ ಬಗ್ಗೆ ನನ್ನ ಬಗ್ಗೆ ಕಾಳಜಿ ತೋರಿಸೋ ನೀನು ಕೂಡ ಈ ಒಂದು ವಿಷಯದಲ್ಲಿ ನನ್ನ ಮಾತು ಕೇಳ್ತಾ ಇಲ್ವಲ್ಲ ಅಂತ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತಮ್ಮ. ಬಿಟ್ಟು ಹೋದವನ್ನ ನೆನೆಸ್ಕೊಂಡು ಕೊರಗೋ ಬದಲು ಬೇರೊಬ್ಬರನ್ನ ಮದುವೆ ಮಾಡಿಕೊಂಡು ಮುಂದಿನ ಜೀವನ ಸಾಗಿಸ್ಬೋದಲ್ಲ ಅಂತ ಎಲ್ಲರ ಅಭಿಪ್ರಾಯ. ಹಾಗಂತ ಮದುವೆ ಆಗಲೇಬೇಕು ಅಂತ ನಾನೇನು ಒತ್ತಾಯ ಮಾಡ್ತಾ ಇಲ್ಲ. ಆದರೆ ತುಂಬ ಒಳ್ಳೆಯದು. ಸಂಗಾತಿ ಇಲ್ಲದೆ ಒಂಟಿಯಾಗಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಮ್ಮ. ನಾನೇನೋ ನಿಮ್ಮನ್ನೆಲ್ಲ ನೋಡಿಕೊಂಡು ಕಾಲ ತಳ್ಕೊಂಡು ಬಂದ್ಬಿಟ್ಟೆ. ನೀನೇನಮ್ಮ ಮಾಡ್ತೀಯಾ? ದಯವಿಟ್ಟು ನನಗೆ ಮದುವೆ ವಿಷಯದಲ್ಲಿ ಬಲವಂತ ಮಾಡಬೇಡಿ ಅಪ್ಪ. ನನಗದ್ರ ಬಗ್ಗೆ ಆಸಕ್ತಿ ಇಲ್ಲ. ಸರಿನಮ್ಮ, ಈ ವಿಷಯದಲ್ಲಿ ನೀನು ಡಿಸ್ಟರ್ಬ್ ಆಗಬೇಡ. ಲೇಟಾಗಿದೆ, ಮಲ್ಕೋ. ಗುಡ್ ನೈಟ್.